ಕೆಲವು ಬ್ಯಾಂಕ್ ಸಿಬ್ಬಂದಿ ಬೇರೆ ಬೇರೆ ರಾಜ್ಯಗಳಿಂದ ಬಂದ್ಬಿಟ್ಟಿರ್ತಾರೆ. ಕನ್ನಡ ಬರಲ್ಲ ಅನ್ನೋದನ್ನ ದೌಲತ್ತಲ್ಲಿ ಹೇಳ್ಕೊತಾರೆ. ಅದು ಸಮಸ್ಯೆ. ಕರ್ನಾಟಕದಲ್ಲಿದ್ದರೂ ರಾಜ್ಯದಲ್ಲಿ ಮತ್ತೆ ಬ್ಯಾಂಕ್ ಸಿಬ್ಬಂದಿಯ ಕನ್ನಡ ಕಿರಿಕು ಜೋರಾಗ್ತಾ ಇದೆ. ನನಗೆ ಹಿಂದಿ ತೆಲುಗು ಮಾತ್ರ ಬರೋದು ಅಂತ ಬ್ಯಾಂಕ್ ಅಧಿಕಾರಿ ಆವಾಜ್ ಹಾಕಿದ್ದಾರಂತೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯ ಕೆನರಾ ಬ್ಯಾಂಕ್ನಲ್ಲಿ ಅಧಿಕಾರಿಯೊಬ್ಬನ ದರ್ಪ. ತಮ್ಮ ಹಿಂದಿ ಭಾಷೆಗೆ ಭಾಷಾಂತರಿಸೋದಕ್ಕೆ ಮತ್ತೊಬ್ಬ ಸಿಬ್ಬಂದಿಯನ್ನು ಕರೆದಿದ್ದಾರಂತೆ. ಏನಪ್ಪ ಇಂಥವ್ರನ್ನೆಲ್ಲ ಯಾಕೆ ಕರ್ನಾಟಕದಲ್ಲಿ ಹಾಕ್ತಾರೆ ಅಂತಲೇ ಗೊತ್ತಾಗಲ್ಲ. ಈಗ ಭಾಷೆ ಬರಲ್ಲ ಅನ್ನೋದನ್ನ ಸ್ವಲ್ಪ ಪ್ಲೀಸಿಂಗಲ್ಲಿ ಹೇಳಬೇಕು. ದಯವಿಟ್ಟು ಸ್ವಲ್ಪ ಕೋಆಪರೇಟ್ ಮಾಡಿ, ನನಗೆ ಬರಲ್ಲ, ಅರ್ಥ ಆಗಲ್ಲ ಅಂತ ದೌಲತ್ತಲ್ಲಿ ಹೇಳಬಾರ್ದು. ಇವಾಗ ಇಂಡಿಯನ್ ಗೌರ್ಮೆಂಟ್ ಪ್ರಕಾರ ಹೇಳಿ सर ಇನ್ನೊಂದು ಇದು ಕೇಳ್ರಿ ನಿಮಗೆ ತೆಲುಗು ಬರ್ತಾವೆ बोलिए आपको क्या हुआ कन्नड़ में बात करते हैं आप कन्नड़ में बात करते हैं मुझे ट्रांसलेटर बुलाना पड़ेगा नहीं जी तुम मेरे को हिंदी आता है मेरे को कन्नड़ नहीं आता है अभी ऐसा सब कन्नड़ तुम्हारे को कन्नड़ नहीं आया तो अभी हमें बाकी आदमी है दुनिया में एक और दो आदमी है ಅಣ್ಣ ಅದಲ್ಲ, ಈಗ ಅವರು ಹಿಂದಿ ಬರ್ತಂತೆ, ಅವ್ರಿಗೂ ಕನ್ನಡ ಬರಲ್ಲ ಅಂತೆ. ಈಗ ಕೆಲವರು ಹಿಂದಿ ಬರ್ಲಾರ್ದಾರ ಏನ್ ಮಾಡ್ಬೇಕು? ಅಲ್ಲಿ ಎಲ್ಲರೂ ಇನ್ನೊಬ್ರು ಕರ್ಕೊಂಬರೋಣ. अभी हिंदी नहीं आया सोले हिंदी वाले बुला ले का नाम है वो बात बोल रहा इसलिए मैं बुला रहा है उसको है मंदी करते ಇಲ್ಲಿ ಬಂದು ಕೂತಾರೆ. ನೀನು क्या प्रॉब्लम है देखेगा देखा नहीं, आप कुछ कन्नड़ नहीं आया तो हम क्या बात करना है? प्रॉब्लम ಹೇಳಿ ಸರ್ ಇನ್ನೊಂದು ಇದು ಕೇಳ್ರಿ ನಿಮಗೆ ತೆಲುಗು ಬರ್ತಾವೆ ತೆಲುಗು ನಾವು ಅರ್ಥ ಅಲ್ಲ. ಆಮೇಲೆ ಈ ಕಡೆ ಬಂದು ನನಗೆ ಅರ್ಥ ಆಗೋದು. ಕನ್ನಡದಾಗ ಕುಣಿಸಿದ್ರೆ ನನಗೆ ಅರ್ಥ ಆಗ್ತದೆ ಅಷ್ಟೇ. ಇಷ್ಟ ಮತ್ತೆ ನಿಮ್ದು ನನಗೆ ಅರ್ಥ ಆಯ್ತು. ಗೌರ್ಮೆಂಟ್ ಅಪಾಯಿಂಟೆಡ್ ಬ್ಯಾಂಕ್ ಓಕೆ, ಫಸ್ಟ್ ಆಫ್ ಆಲ್ ಅದು ಆಗಬಾರ್ದು. ತುಂಬ ಬ್ಯಾಂಕ್ಗಳಲ್ಲಿ ಹೀಗಾಗುತ್ತೆ. ಬೇರೆ ಬೇರೆ ರಾಜ್ಯದವ್ರನ್ನ ಪೋಸ್ಟ್ ಮಾಡಿರ್ತಾರೆ, ಇಂಗ್ಲೀಷು ಹಿಂದಿ ಅನ್ಕೊಂಡು ಕೂತಿರ್ತಾರೆ. ಬಟ್ ನಮ್ಮ ರಾಜ್ಯದಲ್ಲಿ ಬರುವಂತಹ ಬ್ಯಾಂಕ್ ಗ್ರಾಹಕರಿಗೆ ಬೇರೆ ಭಾಷೆ ಬರಲ್ಲಪ್ಪ. ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಭಾಷೆ ಮಾತಾಡಲಿಲ್ಲ ಅಂದ್ರೆ ಹೆಂಗೆ ಅದು? ಹಿಂದಿ ಬರ್ಲಾರ್ದಾರ ನಿನ್ನೆ ಕರೀತಾರ ಅವರು. ಅಂಥವ್ರನ್ನ ಯಾಕೆ ಇಲ್ಲಿಗೆ ಪೋಸ್ಟ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ನೋಡಿ, ಹೇಳಿ ಕೇಳಿ, ಕೆನರಾ ಬ್ಯಾಂಕ್ ನ್ಯಾಷನಲೈಸ್ಡ್ ಬ್ಯಾಂಕ್, ಕೆಲವರು ಒಬ್ರು ಕನ್ನಡ ಗೊತ್ತಿರೋರನ್ನೇ ಮಾಡಿ. ಬರ್ತದೆ. ನನಗೂ ಹಿಂದಿ ಬರುತ್ತೆ. ಟ್ರೈ ಮಾಡ್ತಾರೆ ಮೇಡಮ್ ಸೆಂಟರ್ में लेफ्ट आदमी कन्नड़